ಆದರೆ ಇದರಿಂದಾಗಿ ವಿಶೇಷವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೊಡೆದು ಬೀಳ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಿಂತ ದೊಡ್ಡದಾಗೆ ಚಿಕ್ಕೋಡಿಯಲ್ಲಿ ಗೋಕಾಕದ ಹಾಗೆ ಬಿಹಾರ ಆಗಬಾರ್ದು ಅನ್ನುವಂಥ ಪ್ರಚಾರವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಪ್ರಿಯಾಂಕಾ ಅವರಿಗೆ ಮುಳುವಾದರೂ ಆಗ್ಬೋದು ಅಂತ. ಯಾಕಪ್ಪ ಅಂದ್ರೆ ಗೋಕಾಕ್ ಮತ್ತು ಹೊರಬಾಯಿ ಕ್ಷೇತ್ರದ ಬಗ್ಗೆ ಇಡೀ ಕರ್ನಾಟಕ ತುಂಬ ಒಂದು ರೀತಿ ಭಯ ಅದ ಮೂಡಿದ ಅನ್ನೋದು ಅಷ್ಟು ಸತ್ಯದ. ಆದರೆ ಅವರು ಮೊದಲಿನ ಜಾರಕಿಹೊಳಿ ಅವರಲ್ಲ, ಇವತ್ತು ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಅಂತ ಅವ್ರು ಹೇಳಿದರು, ಯಾರೂ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ಅದ. ನೋಡಬೇಕು ಅದು ಏನಾಗ್ತದೆ ಅನ್ನುವಂಥ ಮಾತನ್ನು. ಅದರ ನಂತರ ಬರುವಂಥದ್ದು ಬೆಳಗಾವಿಯಲ್ಲಿ ಶೆಟ್ಟರ್ ಅವ್ರದ್ದೇನೋ ಕುರ್ಚಿ ಅಲ್ಲಾಡ್ತಾ ಇದೆಯೇನೋ, ಆಯ್ಕೆ ಆಗೋದು ಭಾಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಅವರು ಒಂದು ಉತ್ಸಾಹದಿಂದ ಎಲ್ಲ ಜನರಿಗೆ ಭೇಟಿ ಆಗ್ತಾ ಇದ್ದಾರೆ. ಇಲ್ಲೂ ಬೆಳಗಾವಿ ಭಾಗದಲ್ಲಿ ಒಂದಿಷ್ಟು ಅಲ್ಲಲ್ಲೇ ಘರ್ಷಣೆಗಳಾದವು. ಅದರಲ್ಲೂ ಡಾಕ್ಟರ್ ಕಡಾಡಿ ಅವರು, ಮಹಂತೇಶ್ ಕಡಾಡಿ ಅವ್ರ ಮೇಲೆ ಒಂದಿಷ್ಟು ಹಲ್ಲೆ ಆಯಿತು ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ತಮ್ಮ ಎದುರಾಳಿ ರಮೇಶ್ ಜಾರಕಿಹೊಳಿ ಅವ್ರ ಗುಂಪಿನ ಮೇಲೆ. ಇಲ್ಲ ಅವರು ಹಣವನ್ನು ಹಚ್ತಾ ಇದ್ದರು, ಅದಕ್ಕೆ ನಾವು ಅವ್ರು ತಡೆದಿವಿ ಅಂತ ಹಲ್ಲೆ ಸುಮ್ಮನೆ ವ್ಯರ್ಥ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಮೀಡಿಯಾದವರು ನಾವು ಅವರಿಗೆ ಬಂದು ನಿಮ್ಮ ಕ್ಲಿಯರೆನ್ಸ್ ಕೊಡ್ರಿ ಅಂತ ಕನ್ನಡಿ ಅವ್ರಿಗೆ ಕೇಳಿದರು. ಅವರು ಬರ್ತೀನಿ ಅಂತ ಬರಲಿಲ್ಲ. ಆ ಮಾತು ಬೇರೆ, ಅದೇನಾಗಿದನೋ ಆ ಸತ್ಯಕ್ಕೆ ಬಿಟ್ಟ ವಿಷಯ. ಹೀಗಾಗಿ ಬೆಳಗಾವಿ ಭಾಗದಲ್ಲಿ ಶೆಟ್ಟರ್ ಅವ್ರದ್ದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಅಳ್ಳಂಬಳ್ಳಂ ನೋಡೋದು ಹೇಳಿಕೆ ಏನಾಗ್ತದೆ. ತದನಂತರ ಬರೋದು ಬಾಗಲಕೋಟೆ PC ಗದ್ದಿಗೌಡರು BJP, ಇವ್ರಿಗೆ ಈ ಸಲ ನಿಜವಾಗಿ ಪರೀಕ್ಷೆ ಕಾಲ ಆಗ್ತಾಯಿದೆ. ನಮ್ಮ ಸಂಯುಕ್ತ ಪಾಟೀಲರಿಂದಾಗಿ ಶಿವಾನಂದ ಪಾಟೀಲರ ಮಗಳು, ಸಕ್ಕರೆ ಸಚಿವರ ಮಗಳು, ಜೊತೆಗೆ ಒಳ್ಳೆಯ ಎಜುಕೇಟೆಡ್ ಮತ್ತು ನೇರವಾಗಿ ಇವತ್ತು ಗದ್ದಿಗೌಡರನ್ನು ಪ್ರಶ್ನೆ ಮಾಡುವಂಥ ವ್ಯಕ್ತಿತ್ವ ಉಳ್ಳಂಥವ್ರು. ಇನ್ನು ಧಾರವಾಡದಲ್ಲೇ ಪ್ರಹ್ಲಾದ್ ಜೋಶಿ ಅವರು, ಇವರಿಗೆ ದಿಂಗಾಲೇಶ್ವರ ಸ್ವಾಮೀಜಿಯವರು ದಿಂಗ್ ಬಿಡಿಸ್ಬಿಟ್ಟಿದ್ದಾರೆ. ಇವರು ಇವತ್ತು ಗೆಲ್ತಾರ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಅಲ್ಲೇ ವಿನೋದ್ ಕೆ ಅಸೋಟಿ ಅವ್ರಿಗೆ ಒಳ್ಳೆಯ ಅವಕಾಶ ಸಿಕ್ಕದೆ ಇವತ್ತು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿಗೆ ಇದಾವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರಂತೆ ಬರುವಂಥದ್ದು ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ಇವ್ರಿಗೂ ಸಹಿತ ಇವತ್ತು ಪರೀಕ್ಷಾ ಕಾಲ ಆಗಿದೆ BJPಯಿಂದ. ಯಾಕಂದರೆ ಅವ್ರದ್ದೇ ಒಳಗೇಟು ಬೀಳುವಂಗೆ ಕಾಣ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರು ಅಲ್ಲೇ ಇವರ ಪ್ರಚಾರಕ್ಕೆ ಹೋಗಿಲ್ಲ, ಜೊತೆಗೆ ಅವ್ರು ಟಿಕೆಟ್ ಸಿಗಲ್ಲ, ಅದಕ್ಕೆ ಅಸಮಾಧಾನ ಹೊಂದಿದ್ದಾರೆ, ಮತ್ತು ಅವ್ರಿಗೆ ಪೆಟ್ಟು ಬಿದ್ದರೂ ಬೀಳ್ಬೋದು. ಹೀಗಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನವ್ರಿಗೆ ಒಂದಿಷ್ಟು ಅವಕಾಶಗಳು ಹೆಚ್ಚಿದ್ದಾವೆ ಗೆಲ್ಲುವುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿವಮೊಗ್ಗ ಅಂತ ಇದು ಅಗ್ನಿ ಪರೀಕ್ಷೆ ನಮ್ಮ BY ರಾಘವೇಂದ್ರ ಅವರಿಗೆ, ನಮ್ಮ ಯಡಿಯೂರಪ್ಪನ ಮಗ BJPಗೆ. ಮತ್ತು ಇಲ್ಲಿ ಇಬ್ಬರಿದ್ದಾರೆ ಬಲಿಷ್ಠರು. ಒಂದು ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ಸಿಂದ, ಒಂದನೇದ್ದು ಇವರು ಬಂಗಾರಪ್ಪನವ್ರ ಮಗಳು, ಎರಡನೇದ್ದು ಶಿವರಾಜ್ ಕುಮಾರ್ ಅವ್ರ ಹೆಂಡತಿ ಅನ್ನುವಂಥ 2 ಪ್ಲಸ್ ಪಾಯಿಂಟು. ಅದು ಜೋಡಿ ಏನಪ್ಪ ಅಂದರೆ ಗ್ಯಾರಂಟಿ. ಇದ್ರ ಮೇಲೆ ಇನ್ನೊಂದು ಭಾಳ ಅವ್ರಿಗೆ ಅನುಕೂಲ ಆಗುವಂಥದ್ದು KS ಈಶ್ವರಪ್ಪನವರು ಬೇಕಂತ ತಿಳ್ಕೊಂಡು ಈ ಒಂದು ರಾಘವೇಂದ್ರ ವಿರೋಧವಾಗಿ ನಿಂತ ಅಲ್ಲಿ BJP ಸೋಲೋದಕ್ಕೆ ಕಾರಣೀಭೂತರಾಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಹೀಗಾಗಿ ಶಿವರಾಜ್ ಕುಮಾರ್ ಅವರ ಹೆಂಡತಿ ಗೀತಾ ಅವಕಾಶಗಳು ಹೆಚ್ಚಿದ್ದಾವೆ. ಇನ್ನು ಇದರಿಂದ ಬರುವಂಥದ್ದು ಏನಪ್ಪ ಅಂದ್ರೆ ಇದು ಹಾವೇರಿ ಸದ್ಯಲ್ಲೇ ಬಸವರಾಜ ಬೊಮ್ಮಾಯಿಯವರಿಗೆ ಪರೀಕ್ಷಾ ಕಾಲ ಆಗಿದೆ. ಯಾಕಪ್ಪ ಅಂತಂದ್ರೆ BJPಯ ಈ ನಮ್ಮ ಬೊಮ್ಮಾಯಿಯವರಿಗೆ ಗಡ್ಡ ದೇವರ ಮಠ ಅಂದರೆ ಕಾಂಗ್ರೆಸ್ನಿಂದ ಜಬರ್ದಸ್ತ್ ಏನಪ್ಪ ಅಂದ್ರೆ ತಿಕ್ಕಾಟ ನಡೀತದೆ. ಇದರಲ್ಲೇ ಕಾಂಗ್ರೆಸ್ಸಿಗೆ ಗೆಲ್ಲುವ ಅವಕಾಶ ಹೆಚ್ಚಿದಾವೆ ಅಂತೇಳಿ ಅಲ್ಲಿಯ ಸ್ಥಳೀಯರ ವಾದ ಆಗ್ಯದ. ಇನ್ನು ಬರುವಂಥದ್ದು ದಾವಣಗೆರೆಯಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ವಿರೋಧವಾಗಿ ಅಲ್ಲೇ ಪಾರ್ಟಿಯಿಂದ ಹೊಡೆದಿತ್ತಂಥ GB ವಿನಯ್ ಕುಮಾರ್ ಅವರು ಮೋಸ್ಟ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಅಂದರೆ ಕಾಂಗ್ರೆಸ್ಸಿಗೆ ವೈರಿ ಆಗ್ಬೋದು, ಅವ್ರು ಬೀಳೋದಕ್ಕೆ ಕಾರಣೀಭೂತರಾಗ್ಬೋದು. ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಅನುಕೂಲಗಳು ಹೆಚ್ಚಾಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೋಡೋಣ ಏನಾಗ್ತದೆ ಅಂತೇಳ. ಅದ ನಂತರ ಬರುವಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಶ್ರೀ ಶ್ರೀರಾಮುಲು ಇವರು BJP ನಿಂತಿದ್ದಾರೆ. ಆದರೆ ಇಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಸಿನ ಸೀಟುಗಳು ಇರೋದರಿಂದಾಗಿ ನಮ್ಮ ತುಕಾರಾಮ್ ಅವರಿಗೆ ಗೆಲ್ಲುವ ಅವಕಾಶಗಳು ಭಾಳಷ್ಟು ಕಾಣ್ತಾ ಇದ್ದಾವೆ. ಇನ್ನು ಬರೋದು ಕೊಪ್ಪಳದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಂದ ರಾಜಶೇಖರ್ ಹಿಟ್ನಾಳ್ ಅವರು ನಿಂತಿದ್ದಾರೆ.